ಜಗದೀಶ್ ಶೆಟ್ಟರ್ ನಿಲುವು ಬಹಳ ಸ್ಪಷ್ಟವಾಗಿತ್ತಲ್ಲ. ನೀವು ಖಡಾಖಂಡಿತವಾಗಿ ಖಂಡತುಂಡವಾಗಿ ಹೇಳಿದ್ರೆ ನಾನು ವಾಪಸ್ ಬಿಜೆಪಿಗೆ ಹೋಗೋ ಸಾಧ್ಯವೇ ಇಲ್ಲ, ನನಗಲ್ಲಿರೋ ನಾಯಕರಿಂದ, ಅದರಲ್ಲೂ ಎಸ್ಪೆಷಲಿ ಒಂದಿಷ್ಟು ಜನ ನಾಯಕರ ಹೆಸರುಗಳನ್ನು ನೀವು ಹೇಳ್ತೀರಿ, ಅವರಿಂದ ನನಗೆ ಮೋಸ ಆಗಿದೆ, ಅನ್ಯಾಯ ಆಗಿದೆ ಅಂತ ಹೇಳಿದ್ರಿ. ಖಂಡತುಂಡವಾಗಿದ್ದಂಥ ಜಗದೀಶ್ ಶೆಟ್ಟರ್ ಅವರ ನಿಲುವು ಅದು ಬದಲಾಗೋದಕ್ಕೆ ಎಷ್ಟು ಸಮಯ ತಗೋತು, ಅಥವಾ ವಾಸ್ ಇಟ್ ಅ ಫ್ರಾಕ್ಷನ್? ನಿನ್ನೆ ಸಡನ್ ಆಗಿ ಮುಗಿದು ಹೋಯ್ತಲ್ಲ, ಹಂಗೆ ಆಗೋಯ್ತಾ? ನೋಡ್ರಿ, ಫ್ರಾಕ್ಷನ್ ಅಲ್ಲ ಇದು. ಕಳೆದ 5-6 ತಿಂಗಳಿಂದ ನಾನು ಎಲ್ಲೆಲ್ಲಿ ಪ್ರವಾಸ ಹೋಗ್ತೀನಿ, ಅಲ್ಲಿ ಕೆಡರ್ದವರು ನಂಗೆ ಭಾರತೀಯ ಜನತಾ ಪಾರ್ಟಿಲಿ ಇದ್ದಂಥವ್ರು, ಸ್ಥಳೀಯ ನಾಯಕರು, ಅಲ್ಲಿ ಕಾರ್ಯಕರ್ತರು. ನಾನು IB ಇದ್ರೆ IBಗೆ ಬರ್ತಿದ್ರು, ಹೋಟೆಲ್ ಇದ್ರೆ ಹೋಟೆಲ್ಗೆ ಬರ್ತಿದ್ರು, ವೈಯಕ್ತಿಕವಾಗಿ ಭೇಟಿ ಆಗ್ತಿದ್ರು, ತಮ್ಮ ನೋವನ್ನು ಹೇಳ್ತಾ ಇದ್ರು. ಜಗದೀಶ್ ಶೆಟ್ಟರ್ ನಿಮ್ಮಂಥ ಹಿರಿಯರು, ಪಕ್ಷ ಕಟ್ಟಿ ಬೆಳೆಸಿದಂಥವ್ರು, ನಮ್ಮ ಜೊತೆ ಇರಬೇಕಾಗಿತ್ತು, ನೀವು ಯಾವಾಗ ಬರ್ತೀರಿ ಅಂತ. ನೋಡ್ರಿ, ಅದು ನಿಮ್ಮ ಕೈಯಲ್ಲಿಲ್ಲ, ನನ್ನ ಕೈಯಲ್ಲಿಲ್ಲ ಅಂತ ಹೇಳ್ತಿದ್ದೆ ನಾನು. ಇದಕ್ಕೆ 5-6 ತಿಂಗಳಿಂದ ನಡೀತಾ ಇದೆ ಪ್ರೆಷರು. ಮತ್ತು ರಾಜ್ಯ ನಾಯಕರು ಅಪೇಕ್ಷೆ ಮಾಡಿದರು, ಮತ್ತು ರಾಷ್ಟ್ರೀಯ ನಾಯಕರು ಇತ್ತೀಚೆಗೆ ಅವರು ಸಹಿತ ಮೆಸೇಜ್ ಕಳಿಸಿ ಬಂದು ಭೇಟಿ ಆಗಬೇಕು ಅನ್ನುವಂಥ ಹೇಳುವಂಥದ್ದು ಪ್ರೊಸೆಸ್ಸು ಆಯಿತು. ಆ ಹಿನ್ನೆಲೆಯಲ್ಲಿ ಇದು ಕೇವಲ ಫ್ರಾಕ್ಷನ್ ಆಫ್ ಟೈಮ್ದಲ್ಲಿ ಆದಂಥ ಇದು ಒಂದು 2-3 ತಿಂಗಳಿಂದ ನಡೀತದೆ. ವಿಜೇಂದ್ರ ಅವರು ಅಧ್ಯಕ್ಷ ಆದಮೇಲೆ ಯಡಿಯೂರಪ್ಪನವರ ಒಂದು ನೇತೃತ್ವದಲ್ಲಿ ಅದಕ್ಕೆ ಇನ್ನೂ ಹೆಚ್ಚು ಪ್ರೊಸೆಸ್ಸಿಗೆ ಹೆಚ್ಚು ಮಹತ್ವ ಬಂತು. ನಿನ್ನೆ ಅದಕ್ಕೆ ಅಂತಿಮವಾದಂಥ ಒಂದು ತೆರೆ ಆಯಿತು. ಆದರೆ ನೀವು ಹಿರಿಯ ನಾಯಕರಿದ್ದೀರಿ, ಕುದಿಯೋ ನೀರಲ್ಲಿ ಮುಖ ಕಾಣೋದಿಲ್ಲ ಅನ್ನೋದನ್ನು ಅರಿತವರಿದ್ದೀರಿ. ಒಂದಿಷ್ಟು ಜನ ಬರುವಂತಹ ಅಪ್ಕಮಿಂಗ್ ಲೀಡರ್ಸ್ಗಳಿಗೂ ಕೂಡ ನೀವು ಪಾಠ ಹೇಳುವಂಥವ್ರಿದ್ದೀರಿ. ಎಲ್ಲೋ ಒಂದು ಕಡೆ ಕುದಿಯೋ ನೀರಲ್ಲಿ ಮುಖ ಕಾಣ್ತಾ ಇಲ್ಲ ಅಂತ ಹೇಳಿ ನೀರು ಬಿಸಾಕ್ಬಿಟ್ಟಿದ್ದು ಈಗ ಗಿಲ್ಟ್ ಕಾಡ್ತಾ ಇಲ್ವಾ? ನನಗೆ ಯಾವುದೇ ಗಿಲ್ಟ್ ಇಲ್ಲ, ಯಾವುದೇ ಪಶ್ಚಾತ್ತಾಪ ಇಲ್ಲ. 2023 ಅಸೆಂಬ್ಲಿ ಚುನಾವಣೆಯಲ್ಲಿ ಏನು ಘಟನಾವಳಿಗಾದವು, ಆ ಸಂದರ್ಭದಲ್ಲಿ ಈಗೇನು ಫ್ರಾಕ್ಷನ್ ಆಫ್ ಟೈಮ್ ಅಂದಿರಲ್ಲ, ಅಂಥ ಒಂದು ಸಂದರ್ಭದಲ್ಲಿ ಅವತ್ತು ತೆಗೆದುಕೊಂಡಂಥ ನಿರ್ಧಾರ, ಅವತ್ತಿನ ಸಮಯಕ್ಕೆ ಸರಿಯಾದಂಥ ನಿರ್ಧಾರ, ಅದರ ಬಗ್ಗೆ ಕಾನ್ಸಿಯಸ್ ಬೈಟು ಇಲ್ಲ, ಯಾವುದೇ ಪಶ್ಚಾತ್ತಾಪ ಇಲ್ಲ. ಆದರೆ ರಾಜ್ಯ BJP ಜಗದೀಶ್ ಶೆಟ್ಟರ್ ಇಲ್ಲದೆ ಸ್ವರ್ಗಿ ಹೋಯ್ತಾ ಒಂದ್ಸಲ? ನೋಡ್ರಿ, ಇದು ಯಾವುದೇ ಒಬ್ಬ ವ್ಯಕ್ತಿಯಿಂದ ಯಾವುದೇ ಪಾರ್ಟಿ ನಿಂತಿರೋದಿಲ್ಲ. ವ್ಯಕ್ತಿಗಳು ಬರ್ತಾರೆ ಹೋಗ್ತಾರೆ, ಪಾರ್ಟಿಗೆ ತನ್ನದೇ ಆದಂಥ ಶಕ್ತಿ ಇರ್ತದೆ. ನಿಜ. ಅದಕ್ಕೆ ನಮ್ಮದು ಒಂದಿಷ್ಟು, ಆ ವ್ಯಕ್ತಿಗಳು ನಮ್ಮದು ಒಂದಿಷ್ಟು ಕಾಂಟ್ರಿಬ್ಯೂಷನ್ ನಾವು ಮಾಡ್ತೀವಿ ಹೊರತು ಒಬ್ಬ ವ್ಯಕ್ತಿಯಿಂದಲೇ ಎಲ್ಲವೂ ನಡೀತಿದೆ ಅಂತ ನಾಂಕರ ಇಲ್ಲಿಯವರು ನಂಬಿಲ್ಲ. ಆದರೆ ಜಗದೀಶ್ ಶೆಟ್ಟರ್ BJPಯಿಂದ ಕಾಂಗ್ರೆಸ್ಗೆ ಹೋಗಿದ್ದು ಜಗದೀಶ್ ಶೆಟ್ಟರ್ ವ್ಯಕ್ತಿಗತವಾಗಿ ಸೋತಿರಬಹುದು. ಆದರೆ ಒಂದು ದೊಡ್ಡ ಸಮುದಾಯ, ಈವರೆಗೆ ಕಾಂಗ್ರೆಸ್ ಪಕ್ಷವನ್ನ ಇಷ್ಟು ಬಹಿರಂಗವಾಗಿ ಬೆಂಬಲಿಸದೇ ಇದ್ದಂಥ ಸಮುದಾಯ ಕಾಂಗ್ರೆಸ್ ಅನ್ನು ಬೆಂಬಲಿಸಿತು. 136 ಎಲ್ಲ ಒಂದು ಕಡೆ ಅತಂತ್ರ ಸ್ಥಿತಿಯಲ್ಲಿದ್ದಂಥ ರಾಜ್ಯ ವಿಧಾನಸಭೆ ಜಗದೀಶ್ ಶೆಟ್ಟರ್ ಮತ್ತು ಒಂದಿಷ್ಟು ಜನ ನಾಯಕರ ಪ್ರವಾಸ ಅಥವಾ ನೀವು ಪಕ್ಷಾಂತರ ಮಾಡಿದ್ರಿಂದ 136ವರೆಗೂ ಹೋಯ್ತು. BJPಯ ಸೋಲಿಗೆ ರಾಜ್ಯದ BJP ನಾಯಕರುಗಳ ಪಕ್ಷಾಂತರವೇ ಕಾರಣ ಆಗಿತ್ತು ಆ ಸಂದರ್ಭದಲ್ಲಿ ಅನ್ನೋದು ನಿಜ ಅಲ್ವಾ? ಅಲ್ಲ, ಏನೇನಾಗಿದೆ ಇವತ್ತು ಜನರ ಮುಂದಿದೆ. ಭಾರತೀಯ ಜನತಾ ಪಾರ್ಟಿ ಗುರ್ತಿದೆ, ಕಾಂಗ್ರೆಸ್ ಪಾರ್ಟಿ ಗುರ್ತಿದೆ, ಮತ್ತೆ ಅದು ವಿಶ್ಲೇಷಣೆ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಆದರೆ ಒಂದು ಗೌರವದ ಎಕ್ಸ್ಪೆಕ್ಟೇಷನ್ ಇರುತ್ತೆ. 35 ವರ್ಷ ನೀವು ಕೆಲಸ ಮಾಡಿದ್ರಿ, ಪಕ್ಷಕ್ಕೋಸ್ಕರ ದುಡಿದ್ರಿ, ನಿಮ್ಮ ಜೀವನವನ್ನು ಮುಡಿಪಾಗಿಟ್ರಿ. 35 ವರ್ಷದ ಒಂದು ಎಂಡಲ್ಲಿ 7ನೇ ಬಾರಿಗೆ ನಾನು ವಿಧಾನಸಭೆಗೆ ನಿಲ್ಲಬೇಕು ಅಂತಂದಾಗ ನಿಮಗೆ ವಿಧಾನಸಭೆಗೆ ಟಿಕೆಟ್ಗೆ ಅವಕಾಶ ಇಲ್ಲ. ಆದರೆ ಆಗ ಕೊಡದೇ ಇದ್ದಂಥ ಗೌರವ ಈಗ 9 ತಿಂಗಳು ನೀವು ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗಿ ವಾಪಸ್ ಬಂದ್ರಿ ಅಂದಿದ ತಕ್ಷಣ ಮತ್ತೆ ಆ ಗೌರವಗಳು ಸಿಗುತ್ತಾ? ಅಥವಾ ನಿಮ್ಮಿಂದ ಒಂದಿಷ್ಟು ಕ್ಷೇತ್ರಗಳಲ್ಲಿ ಬಹಳ ಹಿನ್ನಡೆ ಆಯಿತು, ಆ ಹಿನ್ನಡೆಗಳನ್ನೆಲ್ಲ BJP ಕವರ್ ಮಾಡ್ಕೊಳ್ಳೋಕ್ಕಾಗತ್ತಾ? ವಾಪಸ್ ಜಗದೀಶ್ ಶೆಟ್ಟರ್ BJP ಬಂದ್ಬಿಟ್ರು ಅನ್ನೋ ಕಾರಣಕ್ಕೆ ಅವತ್ತಿನ ರಾಜಕೀಯ ಪರಿಸ್ಥಿತಿ, ಅವತ್ತು ಅಸೆಂಬ್ಲಿ ಎಲೆಕ್ಷನ್, ಅದರಿಂದ ನಾವು ಅಲ್ಲಿ ಹೋಗಿದ್ದರಿಂದ ಏನೇನು ಪರಿಣಾಮ, ಅದು ಕಾಂಗ್ರೆಸ್ಗೆ ಏನು ಪ್ಲಸ್ ಆಯಿತು, BJPಗೆ ಏನು ಮೈನಸ್ ಆಯಿತು, ಎಲ್ಲವೂ ಈಗಾಗಲೇ ವಿಶ್ಲೇಷಣೆ ಆಗಿದೆ, ರಿಲೈಸ್ ಆಗಿತ್ತು. ಯಾರ್ಯಾರಿಗೆ ಏನು ರಿಲೈಸ್ ಆಗಬೇಕು ಆಗಿದೆ. ಮತ್ತು ಇದು ಪಾರ್ಲಿಮೆಂಟ್ ಇಲೆಕ್ಷನು, ಇದು ನ್ಯಾಷನಲ್ ಇಶ್ಯೂ ಮೇಲೆ ನಡೆಯುವಂಥ ಇಲೆಕ್ಷನು, ಮೋದಿಯವರ ನಾಯಕತ್ವಕ್ಕೆ ರಿಕಗ್ನೇಷನ್ ಮಾಡುವಂಥ ಇಲೆಕ್ಷನು. ಮೋದಿಯವರ ನಾಯಕತ್ವ ಬೇಕಂತ 106 ಕೋಟಿ ಜನರ ಅಭಿಲಾಷೆ ಇದೆ. ಮತ್ತು ಅದೇ ಒಂದು ನಂಬಿಕೆ ಇಟ್ಕೊಂಡು ನಾನು BJPಗೆ ಬಂದಂಥ ವ್ಯಕ್ತಿ. ಹೀಗಾಗಿ ಮತ್ತೊಮ್ಮೆ ಅವರು ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥದ್ದು. ಹೀಗಾಗಿ ಅಸೆಂಬ್ಲಿ ಇಲೆಕ್ಷನ್ ಇರುವಂಥ ಇಶ್ಯೂ, ಇಲ್ಲೇ ಇರುವಂಥ ಇಶ್ಯೂ ಪಾರ್ಲಿಮೆಂಟಿಗೆ ಎಂಟೈರ್ಲಿ ಡಿಫರೆಂಟ್ ಇರ್ತದೆ. ರಾಜಕೀಯ ಲೆಕ್ಕಾಚಾರಗಳು ಬದಲಿ ಆಗ್ತವೆ.